ಕೇವಲ ಇದೊಂದು ಎಣ್ಣೆ ಬಳಸಿದ್ರೆ ನಿಮ್ಮ ಕೂದಲು ಇಷ್ಟುದ್ದ, ಇಷ್ಟು ದಟ್ಟವಾಗಿ, ಕಪ್ಪಾಗಿ, ಉದ್ದವಾಗಿ ಬೆಳೆಯುತ್ತೆ. ಅದಕ್ಕೆ ಲೈವ್ ಸಾಕ್ಷಿ ಉದಾಹರಣೆ ನಾನೇ. ನನ್ನ ಕೂದಲು ನೋಡಿ ಎಷ್ಟು ಉದ್ದ ಇದೆ, ಎಷ್ಟು ವಾಲ್ಯೂಮ್ ಇದೆ. ಯಾವುದೇ ರೀತಿಯಾದ ಫಿಕ್ಸಿಂಗ್ ಎಲ್ಲ ಈ ಚಾನಲಲ್ಲಿಲ್ಲ. ನನ್ನ ಸ್ವಂತ ಕೂದಲಿದು. ಈವನ್ ಆಫ್ಟರ್ 45 ಇಯರ್ಸ್ ನನಗೆ ಕೂದಲು ಬೆಳೆಯುತ್ತೆ. ಅಂದರೆ 45 ಇಯರ್ಸಲ್ಲಿ ಕೂದಲು ಉದುರುತ್ತೆ ಅಂತ ಹೇಳ್ತಾರಲ್ಲ, ಈ ಎಣ್ಣೆ ಅಂತ ಮ್ಯಾಜಿಕಲ್ ಎಣ್ಣೆ ನಾನು ಯಾವಾಗಲೂ ನನ್ನ ಕೂದಲಿಗೆ ಅಪ್ಲೈ ಮಾಡ್ತೀನಿ. ಅದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ಬಟ್ಟೆನ ತಲೆಗೆ ಹಾಕೋತೀನಿ. ಆ ಇಂಪಾರ್ಟೆಂಟ್ ಬಟ್ಟೆನೇ ಇವತ್ತಿನ ವೀಡಿಯೋಲಿ ಹೈಲೈಟು. ಯಾರೂ ಹೇಳ್ಕೊಟ್ಟಿಲ್ಲ ಯೂಟ್ಯೂಬಲ್ಲಿ. ಆ ಇಂಪಾರ್ಟೆಂಟ್ ಬಟ್ಟೆ ಯಾವುದು ತಲೆಗೆ ಹಾಕ್ಕೊಳ್ಳೋದು ಕೂದಲು ಬೆಳೆಯೋದಕ್ಕೆ ಅಂತ, ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ನನ್ನ ಕೂದಲುವಿನ ಬ್ಯಾಕ್ ವ್ಯೂ ನೋಡಿದ್ರಿ ಅಲ್ಲ, ಎಷ್ಟು ಉದ್ದ ಇದೆ, ಎಷ್ಟು ದಟ್ಟವಾಗಿದೆ, ಎಷ್ಟು ಉದ್ದ ಇದೆ ಅಂತ. ದಿಸ್ ಇಸ್ ದ ಫ್ರಂಟ್ ವ್ಯೂ ಆಫ್ ಮೈ ಹೇರ್. ಸೊ ಎಲ್ಲಾದರೂ ನಿಮಗೆ ಏನಂತೀವಿ, ಕೂದಲು ಇಲ್ಲದೆ ಇರೋದು ಗೊತ್ತಾಗುತ್ತಾ? ಇರಿ ಒಂದು ನಿಮಿಷ ಕ್ಲೋಸಪ್ ವ್ಯೂಯಲ್ಲಿ ತೋರಿಸ್ತೀನಿ ನನ್ನ ಕೂದಲು ಯಾವ ರೀತಿ ಇದೆ ಅಂತ. ಎಷ್ಟು ಸಿಲ್ಕಿ ಆಗಿದೆ, ಎಷ್ಟು ಉದ್ದ ಇದೆ. ಅಫ್ಕೋರ್ಸ್ ನನಗೂ ಹೇರ್ ಫಾಲ್ ಆಗುತ್ತೆ, ಬಟ್ 1 2 4 ಇರುತ್ತೆ ಕೂದಲು ಉದುರೋದು. ಬಟ್ ಪಂಚ್ಗಟ್ಟಲೆ ಉದುರಿದ್ರೆ ಇಟ್ ಇಸ್ ಅಬ್ನಾರ್ಮಲ್. ಸೊ ಅಂಥವ್ರಿಗೆ ರಾಮಬಾಣ. ಆ ಬಟ್ಟೆ ಹೇಳಿದನ, ಆ ಬಟ್ಟೆ ಬೇಕೇ ಬೇಕು. ನಿಮ್ಮ ಕೂದಲು ಉದ್ದ, ಕಪ್ಪುಗೆ, ಉದ್ದಕ್ಕೆ, ದಪ್ಪಗೆ ಬೆಳಿಬೇಕು ಅಂದರೆ ಆ ಬಟ್ಟೆ ತಂದಿಟ್ಕೊಡಿ. ಕೂದಲಿಗೆ ಒಂದು ಬಟ್ಟೆ ಕಟ್ಕೋಬೇಕು, ಅದೇ ರಾಮಬಾಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಸುಮಾರು ಜನಕ್ಕೆ ಗೊತ್ತಾಗಿರಬೇಕು ಏನಾ ಎಣ್ಣೆ ಅಂತ. ಇಲ್ಲ ಅಂದರೆ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತೀನಿ, ಬನ್ನಿ ನೋಡಿ. ಸ್ಟಾರ್ಟಿಂಗಲ್ಲೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಯಾವ ರೀತಿ ಇತ್ತು ನನ್ನ ಕೂದಲು, ಎಷ್ಟು ಉದ್ದ ಇತ್ತು, ಎಷ್ಟು ವಾಲ್ಯೂಮ್ ಇತ್ತು, ಈವನ್ ಆಫ್ಟರ್ 45. ಆಯಿತಾ? ಸೊ ನನ್ನ ಕೂದಲು ಇಷ್ಟಿದೆ ಅಂದರೆ ಫಸ್ಟು ದೇವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೆಕೆಂಡು ನನ್ನ ಜೀನ್ಸ್ ಇರ್ಬೋದು. ತರ್ಡು ನನ್ನ ಇಂಟೇಕ್ ಇರ್ಬೋದು. ನಾನು ಯಾವ ರೀತಿ ಊಟ ಮಾಡ್ತೀನಿ, ಅಪ್ಲಿಕೇಶನ್, ನನ್ನ ಮುಖಕ್ಕೆ ಎಷ್ಟು ಆರೈಕೆ ಮಾಡ್ಕೋತೀನೋ ಇಂಟೇಕ್ಗೆ ಅಷ್ಟೇ ಆರೈಕೆ ಮಾಡ್ಕೋತೀನಿ. ಆಯಿತಾ? 60% ಗೋಸ್ ಮೈ ಇಂಟೇಕ್, 20 ಫಾರ್ ಮೈ ಸ್ಕಿನ್, 20 ಫಾರ್ ಮೈ ಹೇರ್ ಪರ್ಸೆಂಟೇಜ್. ಆಯಿತಾ? ಸುಮಾರು ಜನ ಹೇಮ ನಿಮ್ಮ ಹೇರ್ ತೋರಿಸಿ, ವಾಲ್ಯೂಮ್ ಎಷ್ಟಿದೆ, ಲೆಂತ್ ಎಷ್ಟಿದೆ ಅನ್ನೋದಕ್ಕೆ ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲೇ. ಈ ಎಣ್ಣೆ ನಾನೇನು ನಿಮಗೆ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸಿದ್ನ, ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ಇವತ್ತಿನ ವೀಡಿಯೋ ಬರೀ ನಾವು ಎಣ್ಣೆ ಹಚ್ಕೊಂಡ್ವಿ, ಗಂಟು ಹಾಕ್ಕೊಂಡ್ವಿ, ಓದ್ವಿ ಅಲ್ಲ. ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್ ಇನ್ ಒನ್ ಡೇಯಲ್ಲಿ, ಒಂದು ರಾತ್ರಿಯಲ್ಲಿ ಅಂತ ಅದ್ಭುತವಾದ ಶಕ್ತಿ ಇದೆ ಈ ಎಣ್ಣೆಗೆ ಅಂತ ಹೇಳ್ತಾ, ಇದು ನನ್ನ ಹೇರ್ ವಾಶ್ ಆದಮೇಲೆ ಈ ರೀತಿ ಇರೋದು. ಓಕೆ, ಸೊ ಈ ಅದ್ಭುತವಾದ ಎಣ್ಣೆನ ನೀವು ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗ್ಬೇಡ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ನಾನೇ ನಿಮಗೆ ಹೇಳ್ಕೊಡ್ತಾ ಇರೋದು ಈ ಪ್ರೊಸೀಜರ್ನ. ಕೂದಲು ದಟ್ಟವಾಗಿ, ಉದ್ದವಾಗಿ ಬೆಳಿಬೇಕು ಅಂತ ಇಲ್ಲೊಂದು ಪಾತ್ರೆ ತೊಗೊಳ್ಳಿ. ಡಬಲ್ ಬಾಯ್ಲಿಂಗ್ ಮೆಥಡ್ ಮಾಡಬೇಕು. ಒಂದು ಕಾಟನ್ ಬಟ್ಟೆ ಅಥವಾ ಕಾಟನ್ ಟವಲ್, ನೀವು ಕೂದಲಿಗೆ ಅದು ಸಾಫ್ಟಾಗಿರಬೇಕು. ಕಾಟನ್ನೇ ತೊಗೊಳ್ಳಿ, ಸಿಂಥೆಟಿಕ್ ರಯಾನ್ ಬೇಡ. ಓಕೆನಾ ಫ್ರೆಂಡ್ಸ್? ಇದು ಹಬೆಯಲ್ಲಿ ಒಂದು 10 ರಿಂದ 15 ನಿಮಿಷ ಬೇಯಲಿ. ಹೈ ಫ್ಲೇಮ್ ಬೇಡ, ಸಿಮ್ಮಲ್ಲೂ ಬೇಡ, ಮಧ್ಯದಲ್ಲಿ ಇಡಿ ಉರಿ. ಈ ಕಡೆ ಎಣ್ಣೆ ರೆಡಿ ಮಾಡ್ಕೊಂಬಿಡೋಣ. ಅಷ್ಟಕ್ಕೆ ಇಲ್ಲಿ ಬೆಟ್ಟದ ನಲ್ಲಿಕಾಯಿ ಕೂದಲು ಕಪ್ಪಗೆ ಮಾಡೋದಕ್ಕೆ, ಈರುಳ್ಳಿ ಸಲ್ಫರ್ ಇದೆ ಕೂದಲು ಉದ್ದ ಮಾಡೋದಕ್ಕೆ, ವಿಟಮಿನ್ ಸಿ ತುಂಬ ತುಳುಕಿದೆ ನಮ್ಮ ನಲ್ಲಿಕಾಯಲ್ಲಿ. ಆಯಿತಾ? ಕರ್ಬೇವಿನ ಸೊಪ್ಪು ಕೂದಲನ್ನು ಕಪ್ಪಗೆ ಮಾಡುತ್ತೆ, ಉದ್ದ ಮಾಡುತ್ತೆ, ಹೇರ್ ಫಾಲ್ ಸ್ಟಾಪ್ ಮಾಡುತ್ತೆ. ಆಯಿತಾ? ಆಮೇಲೆ ಇಲ್ಲಿ ನೋಡಿ ಎಲ್ಲ ಸಣ್ಣಕ್ಕೆ ಹೆಚ್ಚಿರಬೇಕು, ಯಾವುದು ದಪ್ಪ ಹೆಚ್ಚಬಾರ್ದು. ಫೈನ್, ಈ ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ. ಸಲ್ಫರ್ ಇರೋದ್ರಿಂದ ಕೂದಲು ಪೋರ್ಸ್ ಓಪನ್ ಆಗಿ ಯಾರ್ಯಾರಿಗೆ ಬಾಣಲಿ ಕೂದಲಿದೆಯೋ ಅಂಥವರು ಮಾಡ್ಕೋಬೋದು. ಚಾಲೆಂಜ್ ಮಾಡಿ ಹೇಳ್ತೀನಿ, ನಿಮ್ಮ ಹೇರ್ ಫಾಲಿಕಲ್ಸು ಗ್ರೋ ಆಗುತ್ತೆ. ಆಯಿತಾ? ಒಂದು ಕೈ ಮುಷ್ಟಿಯಷ್ಟು ತೊಗೊಂಡಿದ್ದೀನಿ. ಮತ್ತು ಮೆಂತ್ಯ, ರೋಸ್ಮೇರಿ ತೊಗೊಂಡಿದ್ದೀನಿ. ಮೆಂತ್ಯ ಬುಡಾನ ಗಟ್ಟಿ ಮಾಡುತ್ತೆ, ರೋಸ್ಮೇರಿ ಕೂದಲನ್ನ ಉದ್ದ ಮಾಡುತ್ತೆ, ದಪ್ಪ ಮಾಡುತ್ತೆ, ವಾಲ್ಯೂಮ್ ಕೊಡುತ್ತೆ. ಇದಿಷ್ಟು ಐರನ್ ಬಾಣಲಿ ತೊಗೋಬೇಕು. ಐರನ್ ಬಾಣಲಿ ಇಲ್ಲಾಂದರೆ ಈ ಎಣ್ಣೆ ಮಾಡೋಕ್ಕೆ ಹೋಗ್ಬೇಡಿ, ಇಟ್ಸ್ ಆಫ್ ನೋ ಯೂಸ್. ಇಲ್ಲಿ ನಾನು ಪ್ಯಾರಾಚೂಟ್ ಎಣ್ಣೆನೇ ತಗೋತಾ ಇದ್ದೀನಿ. ಬೇಕಿದ್ದರೆ ಗಾಣದ ಎಣ್ಣೆ ತೊಗೊಳ್ಳಿ. ಸುಮಾರು ಮನೇಲಿ ಪ್ಯಾರಾಚೂಟ್ ಯೂಸ್ ಮಾಡ್ತಿದ್ದಾರೆ ವರ್ಷಾನುಗಟ್ಲೆಯಿಂದ. ಆಯಿತಾ? ಸೊ ಇವಾಗ ಇದನ್ನು ನೋಡಿ, ಪ್ರಮಾಣ ಅಳತೆ ಪರ್ಫೆಕ್ಟಾಗಿರಬೇಕು. ಇಲ್ಲಿ ಆ ಪದಾರ್ಥಗಳಲ್ಲಿ ಎಣ್ಣೆ ಮುಳುಗಬೇಕು ಹೊರತು ಎಣ್ಣೆಯಲ್ಲಿ ಪದಾರ್ಥ ಮುಳುಗಿಸ್ತಿಲ್ಲ. ಆಯಿತಾ? ಸೊ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಮೆಜರ್ಮೆಂಟ್ ಆಫ್ ಎಣ್ಣೆ. ಈಗ ಇದನ್ನು ಸಿಮ್ಮಲ್ಲಿ ಚೆನ್ನಾಗಿ ಕುದಿಬೇಕು, ಯಾಕಂದರೆ ಇದು ಕರುಗ್ಲಾಗಬೇಕು, ಕಪ್ಪಗಾಗಬಾರ್ದು. ಆಯಿತಾ ಫ್ರೆಂಡ್ಸ್? ಸೀಕ್ಲು ಕಲರ್ ಬೇಡ, ಒಂಥರ ಕೆಂಪುಗಿರಲಿ. ಆಯಿತಾ? ಅಲ್ಲಿವರೆಗೂ ಸಿಮ್ಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಣ್ಣೆ ಕಲರ್ ಚೇಂಜ್ ಆಗಬೇಕು. ಇಷ್ಟು ಐಟಮ್ಸ್ ಬೇಕು ನಮಗೆ. ಆಯಿತಾ? ಇದರಲ್ಲಿ ಯಾವ್ದಾದ್ರು ಒಂದು ಸ್ಕಿಪ್ ಆದರೆ ಎಣ್ಣೆ ಪರ್ಫೆಕ್ಟಾಗಿ ಬರೋಲ್ಲ. ಆ ರೆಮಿಡಿನ ಹೇಳ್ಕೊಟ್ಟಿದ್ದು ವರ್ಕ್ ಆಗೋಲ್ಲ. ಈಗ ಒಂದು 5 ನಿಮಿಷ ಆದಮೇಲೆ ನೋಡಿ ಈ ಥರ ಆಯಿತು, ಚೆನ್ನಾಗಿ ಫ್ರೈ ಆಯಿತು. ಆಯಿತಾ? ಇದು ಎಳಿಸಿ ತಣ್ಣಕ್ಕಾದಮೇಲೆ ನೀವು ಒಂದು ಅರ್ಧ ಚಮಚ ಇದು ಗಾಣದ ಹರಳೆಣ್ಣೆ ಹಾಕ್ಕೊಡಿ. ಅದನ್ನು ಹಾಕ್ಕೊಂಡಿದ್ದೀನಿ, ಎಡಿಟ್ ಆಗೋಗಿದೆ. ಆಯಿತಾ? ನಿಮ್ಮ ಎಂಡ್ ಪ್ರಾಡಕ್ಟ್ ತೋರಿಸ್ತೀನಿ ಯಾವ ರೀತಿ. ನೋಡಿ ಈ ಥರ ಆಗಬೇಕು. ಈಗ ನಾನು ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಕಬ್ಬಿಣದ ಬಾಣಲಿ ಬಿಸಿ ಇದ್ದೇ ಇರುತ್ತೆ. ಆಯಿತಾ? ಇದು ಕಂಪ್ಲೀಟ್ ಓವರ್ ನೈಟ್ ಹಾಗೆ ಬಿಡಬೇಕು. ಆಯಿತಾ? ಸೊ ಈಗ ನೋಡಿ ಎಣ್ಣೆ ರೆಡಿ ಆಯಿತು ನನಗೆ. ಈ ಥರ ಎಣ್ಣೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಓವರ್ ನೈಟು ಬಾಣಲಿಲೇ ಬಿಟ್ಬಿಡಬೇಕು, ಮುಚ್ಚಿಟ್ಬಿಡಬೇಕು. ಆಯಿತಾ? ನೆಕ್ಸ್ಟ್ ಡೇ ಇದು ತಣ್ಣಕ್ಕಾದ್ಮೇಲೆ ಇದಕ್ಕೆ ಒಂದು 1/4 ಚಮಚದಿಂದ ಅರ್ಧ ಚಮಚ ಹರಳೆಣ್ಣೆ ಬರುತ್ತೆ ನೋಡಿ, ಗಾಣದ ಹರಳೆಣ್ಣೆ. ಈ ಮೆಡಿಕಲ್ ಶಾಪಲ್ಲಿ ಸಿಗೋದು ತಗೋಬೇಡಿ, ವೈಟ್ ಅಲ್ಲ, ಬ್ರೌನು, ಡಾರ್ಕಿಶ್ ಬ್ರೌನ್ ಇರುತ್ತೆ. ಓಕೆನಾ?
ಆ ಬಟ್ಟೆ ಹಬೇಲಿ ಕಾಯಲಿ ಬಿಸಿ ಆಗಬೇಕು. ಯಾಕೆ ಅಂತ ಹೇಳ್ತೀನಿ. ಇವಾಗ ನಾನು ಆಯಿಲ್ ಮಸಾಜ್ ಮಾಡಿದಾಗ ಹೇರ್ ಫಾಲಿಕಲ್ಸ್ ಓಪನ್ ಆಗಿರುತ್ತೆ, ಆಯಿತಾ. ಅದು ಚೆನ್ನಾಗಿ ಎಣ್ಣೆ ಎಲ್ಲ ಒಳಗೆ ಹೋದ್ಮೇಲೆ ಅದನ್ನು ನಾವು ಹಬೆ ಕೊಟ್ಬಿಟ್ಟು ವಿ ಆರ್ ಗೋಯಿಂಗ್ ಟು ಕ್ಲೋಸ್ ಇಟ್. ಹೇರ್ ಫಾಲಿಕಲ್ಸ್ನ ಕ್ಲೋಸ್ ಮಾಡಿದಾಗ ತಿಕ್ಕಾಗಿ ಬರುತ್ತೆ ಕೂದಲು, ಹೇರ್ ಫಾಲ್ ನಿಂತ್ಕೊಳ್ಳುತ್ತೆ. ಆಮ್ಲ ಹಾಕಿರೋದ್ರಿಂದ ಕೂದಲು ಕಪ್ಪಗಾಗುತ್ತೆ. ಅದು ಇಡೀ ದಿನ ಬಾಣಲೆಯಲ್ಲಿ ಬಿಟ್ಟಿದ್ದೀವಿ 12 ಗಂಟೆ ಕಾಲ. ಐರನ್ ವಿತ್ ವಿಟಮಿನ್ ಸಿ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ಕರ್ಬೇವಿನ ಸೊಪ್ಪು ಗಿವ್ಸ್ ಅ ನ್ಯಾಚುರಲ್ ಬ್ಲ್ಯಾಕ್ ಕಲರ್. ಮೆಂತ್ಯ ಕೂದಲು ಬುಡಾನ ಗಟ್ಟಿ ಮಾಡಿದ್ರೆ ಸಲ್ಫರ್ ಇದೆ ಈರುಳ್ಳಿಲಿ, ಸೊ ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ಸೊ ಕೊಬ್ಬರಿ ಎಣ್ಣೆ ನಾನು ಯೂಸ್ ಮಾಡಿದ್ದೀನಿ. ಅದು ನೆಕ್ಸ್ಟು ನಾನಿಲ್ಲಿ ನಿಮಗೆ ಬೇಕಾದ್ರೆ ಕೊಬ್ಬರಿ ಎಣ್ಣೆ ಜೊತೆ ನೀವು ಆಲಿವ್ ಆಯಿಲು ಯೂಸ್ ಮಾಡ್ಕೋಬೋದು. ಓಕೆ, ದಿಸ್ ಇಸ್ ಪ್ಯೂರ್ ಕೋಕೋನಟ್ ಆಯಿಲ್. ಓಕೆ ಆಯಿತಾ. ಅದು ಹಬೇಲಿ ಬಟ್ಟೆ ಸ್ವಲ್ಪ ಇದಾಗಲಿ, ಬಿಸಿ ಆಗಲಿಲ್ಲ, ಓವರ್ ಹೀಟ್ ಆಗಲಿ ಅಂತ ಹೇಳ್ತೀನಿ. ಈಗ ಇದನ್ನು ಕಾಟನ್ನ ಡಿಪ್ ಮಾಡಿಕೊಂಡು ನೋಡಿ, ಫಸ್ಟು ನಾವು ಇದನ್ನು ಅಪ್ಲೈ ಮಾಡೋಕ್ಕೆ ಮುಂಚೆ ಫಸ್ಟು ಒಂದು ಸ್ಟೆಪ್ ಇದೆ, ಹೇಳ್ಕೊಡ್ತೀನಿ ನಿಮಗೆ. ಇದು ಆಯುರ್ವೇದದಲ್ಲಿ ಪ್ರೂವನ್ ಸ್ಟೆಪ್. ನೋಡಿ ಈ ಥರ ನೀವು, ನಿಮಗೆಲ್ಲ ಬೈತಲೇ ಗೊತ್ತಲ್ಲ, ಹಿಂದಿನ ಕಾಲದಲ್ಲಿ ನಿಮ್ಮ ಅಜ್ಜಿ ನಿಮ್ಮಮ್ಮ ಎಲ್ಲ 2 ಜಡೆ ಹಾಕಿ ಕಳಿಸ್ತಿದ್ರಲ್ಲ ಸ್ಕೂಲ್ಗೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಈ ಥರ ಬೈತಲೆ ತಗೊಂಡು ನೋಡಿ ಫ್ರೆಂಡ್ಸ್, ಇಲ್ಲಿ 8 ಫಿಂಗರ್ ಮೆಥಡ್ ಆಯುರ್ವೇದದಲ್ಲಿದೆ. ಏನು ಅಂದರೆ, ನಿಮ್ಮ ಫೋರ್ಹೆಡಿಂದ 4 ಪೆಟ್ಟು, ಅಲ್ಲಿಂದ 4 ಪೆಟ್ಟು ಬಂದರೆ ನಿಮಗೆ ನೆತ್ತಿ ಬರುತ್ತೆ. ನೆತ್ತಿ, ದಿಸ್ ಇಸ್ ದ ಇಂಪಾರ್ಟೆಂಟ್ ಪಾರ್ಟ್ ನಿಮ್ಮ ಕೂದಲು ಬೆಳವಣಿಗೆಗೆ. ಅಲ್ಲಿ ಹೀಟ್ ಆದರೆ ಏನಂತಾರೆ ಹೇಳಿ, ನೆತ್ತಿಗೆ ಎಣ್ಣೆ ತಿಕ್ಕು ಅಂತಾರಲ್ವ ಹಿಂದಿನ ಕಾಲದಲ್ಲೆಲ್ಲ. ಒಕ್ಳಿಗೆ ಹಳ್ಳೆಣ್ಣೆ ಹಾಕು, ಹೀಟ್ ಆದರೆ ನೆತ್ತಿಗೆ ಹಳ್ಳೆಣ್ಣೆ ಹಾಕು ಅಂತಾರೆ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅಲ್ಲಿ ನೋಡಿ ಈ ಥರ ಹಿಂದಿನ ಕಾಲದಲ್ಲಿ ಮಾಡ್ತಿದ್ರಲ್ವ, ಸ್ವಲ್ಪ ಗೋ ಬ್ಯಾಕ್ ಟು ಯುವರ್ ರೂಟ್ಸ್. ಹಂಗಂತ ಹಾಕಿ ಅದನ್ನು ಬೇಡಿ, ಜಸ್ಟ್ ಎ ಲೈಟ್ ಮಸಾಜ್, ಎಷ್ಟೋ ರಿಲ್ಯಾಕ್ಸೇಷನ್. ಆಯಿತಾ. ಈಗ ನೋಡಿ, ಒಂದೊಂದೇ ಇದು ತೆಗೆದು, ನಾನು ಕೂದಲಿಗೆ ಹಾಕ್ತಿಲ್ಲ ಎಣ್ಣೆ, ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ದ ರೂಟ್ಸ್. ಆಯಿತಾ, ಐ ಆಮ್ ಜಸ್ಟ್ ಕಾನ್ಸಂಟ್ರೇಟಿಂಗ್ ಆನ್ ದ ರೂಟ್ಸ್. ಈಗ ಆಮೇಲೆ ನಾವು ಹಾಕೋಣ. ಓಕೆ, ಕೈಯಲ್ಲಿ ಹಾಕಕ್ಕೆ ಹೋಗಬೇಡಿ, ಆ ಕೈದು ಹೇಳ್ತೀನಿ ಯಾವಾಗ ಅಂತ. ಫೈನ್, ಆಯಿತಾ. ಇದನ್ನು ಹಾಕ್ಕೊಂಡು ಪ್ರೊಸೀಜರ್ ಹೇಳ್ತೀನಿ. ಫಾಲಿಕಲ್ಸ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಈಗ ನೋಡಿ, ಇದೆಲ್ಲ ಹಾಕಿದ್ದೀನಿ ನಾನು, ಆಯಿತಾ. ಈಗ ಸ್ವಲ್ಪ ಎಣ್ಣೆನ ಕೈಲಿ ತಗೋತೀನಿ. ನೋಡಿ, ಇನ್ನೊಂದು ಸ್ವಲ್ಪ ತಗೋತೀನಿ. ಇಲ್ಲಿ ನಮಗೆ ಬೇಕಾಗಿರೋದು ನೋಡಿ, ನಮ್ಮ ಕತ್ತಿನ ಹಿಂಭಾಗ ಕೂದಲಿಂದ ಹಾಕೋತೀನಿ. ನೋಡಿ, ಇದು ನೀವು ಫ್ರಮ್ ಯ ಲೋವರ್ ಟು ಅಪ್ ಅದು ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಫೈನ್. ನೋಡಿ ಈ ಥರ ನಿಮ್ಮ ಫಿಂಗರ್ ಟಿಪ್ಸ್ ಇದೇ ಮೋಷನ್, ಸರ್ಕ್ಯುಲರ್ ಮೋಷನ್, ರೈಟ್. ಆ್ಯಂಟಿ ಸರ್ಕ್ಯುಲರ್ ಮಾಡಬೇಡಿ, ಸರ್ಕ್ಯುಲರ್ ಮೋಷನ್ ಈ ಥರ, ಆಯಿತಾ. ಹಿಂದಿನ ಕಾಲದಲ್ಲಿ ಎಣ್ಣೆ ಹಚ್ಬಿಟ್ಟು ಹಿಂಗೆ ಮಾಡೋರು ಅಲ್ವಾ, ಅದನ್ನೇ ಈಗ ನಾವು ಟೆಕ್ನಿಕ್ ಅಂತ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ. ಅಜ್ಜಿ, ಹಿಂದಿನ ಕಾಲದ ಅಜ್ಜಿ ತಾತ ಅಥವಾ ಅಜ್ಜಿ ನಮ್ಮಮ್ಮನಿಗೆಲ್ಲ ಏನು ಗೊತ್ತಾಗ್ತಾಯಿತ್ತು ಟೆಕ್ನಿಕ್ ಅಂದರೆ? ಏನಿಲ್ಲ ಅಲ್ವಾ. ಸೊ ಅವರು ಏನೇನು ಫಾಲೋ ಮಾಡ್ಕೊಬೋದು, ಸೇಮ್ ಥಿಂಗ್. ನೋಡಿ ಈ ಥರ, ಆಯಿತಾ. ಮತ್ತು ನೋಡಿ, ಕೂದಲು ಮುಂಭಾಗಕ್ಕೆ ಹಾಕ್ಕೊಂಡು ನೋಡಿ ಈ ಥರ. ನಿಮಗೆ ಸೌಂಡ್ ಕೇಳಿಸ್ತಾ ಇದೆಯಲ್ಲ? ಸೊ ಈ ಥರ ತಲೆ ಒರೆಸುವಾಗೂ ನಾವು ಈ ಥರ ಮಾಡಿ ಒರೆಸ್ತೀವಲ್ಲ, ಎಣ್ಣೆ ಹಾಕುವಾಗಲೂ ದ ಸೇಮ್ ಪ್ರೊಸೀಜರ್ ಕಮ್ಸ್. ಈಗ ಆಪೋಸಿಟ್ ಸೈಡ್, ಆಯಿತಾ.
ಸುಮಾರು ಜನ ಇಲ್ಲಿ ಮಾತ್ರ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ಸೊ ವಿ ಶುಡ್ ಅಪ್ಲೈ, ಎಲ್ಲ ಕಡೆನೂ ಅಪ್ಲೈ ಮಾಡಬೇಕು. ಫೈನ್. ಹಿಂಗಾದಮೇಲೆ ನಾನಿನ್ನೂ ಕೂದಲಿಗೆ ಅಪ್ಲೈ ಮಾಡಿಲ್ಲ, ಮಾಡ್ತೀನಿ. ಫಸ್ಟು ನೋಡಿ, 2 ಸಲ, 3 ಸಲ, 4, ಈ ಥರ 5th ಟೈಮ್ ನೀವು ಸ್ವಲ್ಪ ಕೂದಲನ್ನ ಈ ಥರ ಕೊಡೋವ್ರಿ, ಆಯಿತಾ. ನೆಕ್ಸ್ಟ್ ಸ್ಟೆಪ್, ಇಲ್ಲಿ ನೋಡಿ ಸ್ವಲ್ಪ ಕೂದಲು ತಗೊಂಡು ಈ ಥರ 1, 2, 3, ಫೈನ್. ನನ್ನ ಹೇರ್ ಫಾಲ್ ಚೆಕ್ ಮಾಡ್ತಾ ಇದ್ದೀನಿ. 2 ಕೂದಲು. ಓಕೆ, ಈಗ ಕೂದಲಿಗೆ ಇಲ್ಲಿ ಹಸಟಿನೇ ಇಲ್ಲ ಹಾಕೋದು, ಬಟ್ ಸ್ಟಿಲ್, ಆಯಿತಾ. ಸೊ ಇಲ್ಲಿ ಪುಡಿ ಕೂದಲೆಲ್ಲ ಇರುತ್ತೆ, ಈಗ ಹಾಕಾಯಿತು. ಈಗ ನಾನು ಬಟ್ಟೆ ತೊಗೊಂಡ್ಬರ್ತೀನಿ. ಬಿಸಿ ಬಿಸಿ ಇರುತ್ತೆ, ಅದು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಇದೆ ಬಿಸಿ ಇದೆ, ಇಮಿಡಿಯೇಟಾಗಿ ಇದನ್ನು ಅಪ್ಲೈ ಮಾಡೋಣ ಬನ್ನಿ. ಈಗ ಬಿಸಿ ಬಿಸಿ ಇದೆ, ಇದು ಮುಟ್ಟಕ್ಕಾಗ್ತಿಲ್ಲ. ಈಗ ಏನು ಮಾಡಬೇಕು, ಇಲ್ಲಿ ನೋಡಿ, ಇದನ್ನು ಈ ಥರ ಕಂಪ್ರೆಸ್ ಕೊಡಬೇಕು, ಬಿಸಿ ಬಿಸಿ. ಇದೆಲ್ಲ ಯಾರೂ ನಿಮಗೆ ಯೂಟ್ಯೂಬಲ್ಲಿ ಯಾರೂ ಮಾಡಿಲ್ಲ ಇದುವರೆಗೂ, ನಾನೇ ಮಾಡ್ತಾ ಇರೋದು ಫಸ್ಟ್ ಟೈಮು. ಯಾಕೆಂದರೆ ನಾನು ಇದೇ ರೀತಿ ಮಾಡ್ಕೊಳ್ಳೋದು ವಾರಕ್ಕೆ 1 ಸಲ. ಸೊ 45 ವರ್ಷ ಆದರೂ ಕೂದಲು ಬೆಳೆಯುತ್ತೆ ಅಂದರೆ ದೀಸ್ ಆರ್ ದಿ ಸ್ಮಾಲ್ ರೀಸನ್ಸ್. ಬಿಸಿ ಕಂಪ್ರೆಷನ್ ಕೊಡಬೇಕು, ಹಂಗಂತ ತೀರಾ ಬಿಸಿ ಅಲ್ಲ, ಆ ಬಿಸಿ ನಿಮಗೆ ತಡ್ಕೊಳ್ಳೋ ಇದಿರಬೇಕು, ಕೆಪಾಸಿಟಿ. ದಿಸ್ ಇಸ್ ದ ಡಬಲ್ ಬಾಯ್ಲಿಂಗ್. ಒದ್ದೆ ಮಾಡ್ಕೊಂಡು ತಗೊಂಬಂದು ಟವಲ್ ಹಾಕೋಬೇಡಿ, ಆಯಿತಾ. ಅವಾಗ ನಾವು ಮಾಡಿರೋ ಆಯಿಲ್ ಮಸಾಜ್ ಎಲ್ಲ ಗೋವಿಂದ. ಸೊ ದಿಸ್ ಇಸ್ ದ ಕಾವು ಇರಬೇಕು. ನೀವು ಬೇಕಾದ್ರೆ 2 ಟವಲ್ ಇಟ್ಕೊಂಡು ಮಾಡ್ಕೊಳ್ಳಿ. ನಾನು ವೀಡಿಯೋಗೆ 1 ಸಲ ತೋರಿಸ್ತಿದ್ದೀನಿ, ಸಾಕು 1 ಟೈಮ್ ಮಾಡಿಕೊಂಡ್ರೆ. ನೀವು ಬೇಕು ಇನ್ನೂ ಉದ್ದ ಇದೆ ನಮ್ಮ ಕೂದಲು ಅನ್ನೋರು 2 ಸಲ ಹಬೇಲಿ ಇಟ್ಕೊಂಡು ಮಾಡ್ಕೊಬೋದು. ದಯವಿಟ್ಟು ಈ ಥರ ಕಂಪ್ರೆಷನ್ ಕೊಟ್ಕೊಳ್ಳಿ. ನನಗೆ ತುಂಬ ಏನಂತೀವಿ, ಕೂಲಿಂಗು, ಒಂಥರ ರಿಲ್ಯಾಕ್ಸಿಂಗ್ ಅನಿಸ್ತಾ ಇದೆ. ಹಾಗೆ ಕಣ್ಣು ಬಿಡೋಕ್ಕೆ ಆಗ್ತಾಯಿಲ್ಲ. ಯಾರಾದರೂ ಒಬ್ರು ಮಾಡಿದ್ರೆ ಇದು ಸೂಪರಾಗಿರುತ್ತೆ ನೋಡಿ. ಹೀಗೆ ಒಂದು 2 to 3 ಮಿನಿಟ್ಸ್ ಇರ್ತೀನಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಫ್ರೆಂಡ್ಸ್, 2 to 3 ಮಿನಿಟ್ಸ್ ಆಯಿತು ನೋಡಿ. ಈಗ ಇದನ್ನು ವಾಶ್ ಮಾಡಿ, ಇದಕ್ಕೆ ಅಂತಲೇ ಇಟ್ಕೊಳ್ಳಿ. ಇದು ಕಾಟನ್ ಟವಲು. ನನ್ನ ಕೂದಲು ಹೈಟ್ ನೋಡಿ, ಅಂದರೆ ಮುಂಭಾಗದ ಇಟ್ಕೊಂಡಿದ್ದೀನಿ ಕಾಟನ್ ಟವಲ್. ಈಗ ನೀಟಾಗಿ, ಆಯಿತಾ, ಕೂದಲನ್ನ ಕೋಮ್ ಮಾಡ್ಕೊಳ್ಳೋಣ. ಕೋಮ್ ಆದರೂ ಮಾಡ್ಬೋದು, 1 ನಾಟ್ ಆದರೂ ಹಾಕ್ಬೋದು. ಸೊ ನಾನು ಯೂಶಲಿ ಗೋ ಫಾರ್ ಎ ಸಾಫ್ಟ್ ನಾಟ್, ಲೂಸ್ ಆಗಿರೋದು. ಆಯಿತಾ. ಸೊ ಫಸ್ಟ್ ಟೈಮ್ ನಾನು ಯೂಟ್ಯೂಬಲ್ಲಿ ಈ ಥರ ಹೇಳ್ಕೊಡ್ತಾ ಇದ್ದೀನಿ, ಅಂದರೆ ಬಟ್ಟೆ ಹಾಕಿ ಹಬೆ ತೆಗೆದು ಮಾಡ್ತಿರೋದು. ಇಲ್ಲಿವರೆಗೂ ಯಾರೂ ಮಾಡಿಲ್ಲ, ಯಾಕೆಂದರೆ ದಿಸ್ ಇಸ್ ದ ಪ್ರೊಸೀಜರ್ ನಾನು ಫಾಲೋ ಮಾಡೋದು ನೋಡಿ. ಓಕೆ, ಆ್ಯಂಡ್ ಕೂದಲು ವಾಲ್ಯೂಮ್ ಲೆಂತ್ ಎಲ್ಲ ನೋಡಿದ್ರಲ್ಲ, ಒರಿಜಿನಲ್ ಕೂದಲು, ನೋ ಫಿಕ್ಸಿಂಗ್. ಓಕೆನಾ. ಸೊ ಇವತ್ತಿನ ವೀಡಿಯೋಲ್ಲೇ ಮುಗಿಸ್ಲಾ. ಇನ್ನೇನಾ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಈ ಥರ ಆಯಿಲ್ ಪ್ರಿಪೇರ್ ಮಾಡಿಕೊಂಡು ನೀವು ನಿಮ್ಮನೇಲಿ ಯೂಸ್ ಮಾಡ್ಬೋದು ಅಂತ ಹೇಳ್ತಾ, ಎಲ್ಲದಕ್ಕಿಂತ ಮುಂಚೆ ಡೂ ದ ಪ್ಯಾಚ್ ಟೆಸ್ಟ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋಲ್ಲೇ ಮುಗಿಸ್ಲಾ. ಹೋಗ್ಬರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೊಸಬ್ರು ಯಾರು ಫಸ್ಟ್ ಟೈಮ್ ಹೇಮನಾಗ ಚಾನಲ್ನ ವಿಸಿಟ್ ಮಾಡಿ 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಿ ಕಂಟೆಂಟ್ ಹೆಚ್ಚಾಗಲಿ ಹೈಪ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.